ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಸೊ ಪಾಠ 9 ಮೂರು ಕಲ್ಲುಗಳು. ಸೊ ನಾವು ಇಲ್ಲಿವರೆಗೆ ಪಾಠಗಳನ್ನು ಓದಿ ತಿಳ್ಕೊಂಡಿದ್ದೇವೆ. ಸೊ ಈಗ ನೆಕ್ಸ್ಟ್ ನೋಡೋಣ ಯಾವ ರೀತಿ ಕತೆ ಮುಂದುವರಿಯುತ್ತದಂತ. ಸೊ ಈಗ ನಾನು ನಿಮ್ಗೆ ಸೋಫಾರ್ 2 ಕಲ್ಲುಗಳ ಬಗ್ಗೆ ಹೇಳಿದೆ, ಅದೇ ರೀತಿ 3ನೇ ಕಲ್ಲುಗಳ ಬಗ್ಗೆ ಸಹ ಹೇಳಿದೆ ನಾನು ನಿಮಗೆ. ಈಗ ಈ 3ನೇ ಕಲ್ಲನ್ನು ಈಗ ಎಲ್ಲ ಜನ ಏನು ಮಾಡ್ತಾ ಇದ್ರು, ಆಯ್ತು ಈಗ ಫಸ್ಟ್ ಕಲ್ಲು 2ನೇ ಕಲ್ಲು ಅವಕ್ಕೆ ತುಂಬ ನೋವಾಗುತ್ತೆ, ನನಗೆ ಹೇಟ್ ಬೇಡ ಆಗೀಗ ಅಂದ ತಕ್ಷಣ ಶಿಲ್ಪಿ ಅದನ್ನು ಏನು ಮಾಡ್ತಾನೆ, ಆ 2 ಕಲ್ಲುಗಳನ್ನು ಬದಿಗಿಟ್ಟು ಬಿಡ್ತಾನೆ. ಸೊ 3ನೇ ಕಲ್ಲನ್ನು ಅವನು ಚೆನ್ನಾಗಿ ಕೆತ್ತನೆ ಮಾಡ್ತಾನೆ. ಕೆತ್ತನೆ ಮಾಡಿದ ನಂತರ ಏನಾಗುತ್ತೆ, ಸೊ ಒಳ್ಳೆ ಆದಂಥ ಮೂರ್ತಿ ಆ ಕಲ್ಲಲ್ಲಿ ಮೂಡ್ತದೆ. ಸೊ ಆಗ ಏನು ಮಾಡ್ತಾರೆ, ಜನ ಸಾಲು ಸಾಲಾಗಿ ಬಂದು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜನ ತುಂಬ ಜನ ಬರೋದು, ಆ ಕಲ್ಲುಗಳನ್ನು ನೋಡೋದೆಲ್ಲ ಮಾಡ್ತಾರೆ, ಆ ಸೌಂದರ್ಯವನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಸೊ ಅವಾಗೆಲ್ಲ ಏನಾಗುತ್ತೆ, ಈ ಉಳಿದ 2 ಕಲ್ಲುಗಳು ಇರ್ತಾವಲ್ಲ, ಇವು ಅವುಗಳನ್ನು ಗಮನಿಸ್ತವೆ. ಓ ಎಲ್ಲರೂ ಬಂದು ಈ 3ನೇ ಕಲ್ಲನ್ನು ನೋಡ್ತಾ ಇದ್ದಾರೆ, ತುಂಬ ಹೊಗಳ್ತಿದ್ದಾರೆ, ತುಂಬ ಸಂತೋಷವಾಗಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಈ 2 ಕಲ್ಲುಗಳಿಗೂ ಸ್ವಲ್ಪ ಆಸೆ ಹುಟ್ಟುತ್ತೆ. ಮತ್ತೆ ಓ ನಾವು ಸ್ವಲ್ಪ ಹೇಳ್ಕೊಂಡ್ರೆ, ನಾವು ತಾಳ್ಮೆಯಿಂದ ಇದ್ರೆ ನಾವು ಸಹ ಒಳ್ಳೆ ಮೂರ್ತಿಗಳೇ ಆಗ್ಬೋದಿತ್ತು ಅಂತ ಅವಕ್ಕೆ ಈಗ ಅನಿಸ್ತಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆದ್ದರಿಂದ ಈಗ ನೋಡೋಣ ಈ 2 ಕಲ್ಲುಗಳು ಮತ್ತೆ ಏನು ಮಾಡ್ತೇವೆ ಅಂದ್ಬಿಟ್ಟು. ಓಕೆ, ಸೊ ಇಲ್ಲಿಗೆ ಹೇಳಿ ಮುಗಿಸಿದೆ ನಾನು. ಈ ಸುಂದರ ಕಲ್ಲು ನೋಡು ಜನರು ಸಾಲಿಗೆ ಬರತೊಡಗಿದ್ರು. ಸೊ ಆ ಮೂರ್ತಿಯ ಸೌಂದರ್ಯ ನೋಡಿ ಎಲ್ಲ ಜನ ಆಶ್ಚರ್ಯ ಪಡ್ತಾರೆ, ಅದೇ ರೀತಿ ಬಾಯಿ ತುಂಬ ಹೊಗಳ್ತಾ ಹೋಗ್ತಾರೆ. ಸೊ ಆವಾಗ ಈ 2 ಕಲ್ಲು ಅದನ್ನು ಗಮನಿಸಿದಂಥ ಕಲ್ಲುಗಳು ತಾವು ಸಹ ಹಾಗೆ ಆಗ್ಬೇಕಂತ ಆಸೆ ಪಡ್ತವೆ. ಸೊ ಈಗ ಮುಂದೆ ನೋಡೋಣ. ಕೊನೆಗೆ ಅವೆರಡು ನಾವು ಶಿಲ್ಪೆಯ ಹೇಟುಗಳನ್ನು ತಾಳಲಾರದೆ ಹೋದೆವು. ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು, ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. ಅದನ್ನು ನೋಡಲು ನಿತ್ಯ ಜನರು ಬರುತ್ತಿದ್ದಾರೆ. ನಾವು ಹೇಟನ್ನು ಸಹಿಸಿಕೊಳ್ಳುತ್ತೇವೆ. ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು. ಸೊ ಚಿಲ್ಡ್ರನ್, ಈಗ ಅರ್ಥ ಆಗ್ತದೆ ನಿಮಗೆ. ಈಗ ಮೊದಲ 2 ಕಲ್ಲುಗಳು ಏನು ಮಾಡಿದ್ವು, ಇಲ್ಲ ನಮಗೆ ಪೆಟ್ಟನ್ನು ಸಹಿಸ್ಕೊಳ್ಳಿಕ್ಕೆ ಆಗುತ್ತಿಲ್ಲ, ನಮಗೆ ತುಂಬ ನೋವಾಗ್ತಾ ಇದೆ, ನಮಗೆ ಅದು ತಾಳ್ಮೆ ಅಂತ ಇಲ್ಲ, ನಮಗೆ ತುಂಬ ನೋವಾಗ್ತಾ ಇದೆ, ನಮಗೆ ಬೇಡ ಅಂದ್ಬಿಟ್ಟು ಏನು ಮಾಡ್ತವೆ, ಶಿಲ್ಪಿ ಹತ್ರ ಕೇಳ್ಕೊಂಡಾಗ ಶಿಲ್ಪಿ ಆದಂಥವ್ರು ಏನು ಮಾಡ್ತಾನೆ, ಆಯಿತು ಅವ್ರಿಗೆ ಇಷ್ಟ ಇಲ್ಲ ಅಂದ ತಕ್ಷಣ ಅವನೇನು ಮಾಡ್ತಾನೆ, ಪಕ್ಕಕ್ಕೆ ಇಟ್ಬಿಡ್ತಾನೆ. ಆ ನಂತರ 3ನೇ ಕಲ್ಲನ್ನು ಅವನು ಶಿಲ್ಪಿ ಆದಂಥವ್ರು ಏನು ಮಾಡ್ತಾರೆ, ಚೆನ್ನಾಗಿ ಕೆತ್ತನೆ ಮಾಡಿ ಒಂದು ಸುಂದರವಾದ ಮೂರ್ತಿಯನ್ನು ತಯಾರು ಮಾಡ್ತಾರೆ. ಅದನ್ನು ನೋಡಿದಂಥ ಈ 2 ಕಲ್ಲುಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಓ ನಾವು ಸಹ ನೋವನ್ನು ಸಹಿಸ್ಕೊಂಡಿದ್ರೆ ನಾವು ಇವತ್ತು ಒಳ್ಳೆ ಮೂರ್ತಿಗಳಾಗ್ಬೋದಿತ್ತು, ನಮ್ಮನ್ನು ಸಹ ಜನ ನೋಡ್ತಾ ಇದ್ರು, ನಮಗೂ ಸಹ ಒಳ್ಳೆ ಹೊಗಳಿಕೆ ಬರ್ತಾ ಇತ್ತು. ಸೊ ಆ ರೀತಿ ಒಂದು ಫೀಲಿಂಗ್ಸ್ ಈ 2 ಕಲ್ಲುಗಳಲ್ಲಿ ಬರ್ತದೆ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವ್ರು ಮತ್ತೆ ಪ್ರಯತ್ನ ಪಡ್ತಾರೆ, ಮತ್ತೆ ಅವರಷ್ಟಕ್ಕೆ ಅವರೇ ಮಾತಾಡ್ಕೊಳ್ತಾರೆ. ಓ ನಾವು ಶಿಲ್ಪಿ ಕೊಡುವಂಥ ಹೇಟುಗಳನ್ನು ನಾವು ಸಹಿಸ್ಕೊಳ್ಳದೆ ಹೋದೆವು, ಆದರೆ ನಮ್ಮ ಗೆಳೆಯ ನೋಡಿ ಪೆಟ್ಟುಗಳನ್ನು ತಡೆದುಕೊಂಡನು, ಆದ್ದರಿಂದ ಇಂದು ಅವನೇನಾದ ಸುಂದರ ಮೂರ್ತಿಯಾಗಿದ್ದಾನೆ. ಸೊ ಅದನ್ನು ನೋಡಲು ದಿನ ಜನರು ಬರ್ತಾ ಇದ್ದಾರೆ. ನಾವು ಸಹ ನಮ್ಮ ಗೆಳೆಯನಾಗೆ ಮಾಡಿದರೆ ನಾವು ಸಹ ಸುಂದರ ಮೂರ್ತಿಗಳಾಗಿ ಆಗ್ಬೋದಿತ್ತು, ಚೆನ್ನಾಗಿ ಕಾಣ್ತಾ ಇದ್ವಿ ಅಂತ ಅನಿಸ್ಕೊಂಡು ಅವ್ರು ಏನು ಮಾಡ್ತಾರೆ, ಮತ್ತೆ ಶಿಲ್ಪಿ ಹತ್ರ ಹೋಗ್ತಾರೆ. ಮತ್ತೆ ಶಿಲ್ಪಿ ಹತ್ರ ಹೋಗಿ ನಮ್ಮನ್ನು ಸುಂದರ ಮೂರ್ತಿಗಳನ್ನಾಗಿ ಮಾಡು ಅಂತ ಕೇಳ್ಕೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಯೋಚನೆ ಮಾಡಿ ಈಗ ಶಿಲ್ಪಿ ಹತ್ರ ಹೋಗ್ತಾರೆ. ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು
ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ. ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಜನರು 3 ಶಿಲ್ಪಿಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು, ಅವನಿಗೆ ಅಭಿನಂದನೆ ಸಲ್ಲಿಸಿದರು. ಸೊ ತಾಳ್ಮೆಗೆ ತಕ್ಕ ಫಲವಿದೆ. ಈಗ ನೋಡಿ ಚಿಲ್ರ, ಸೊ ಮೊದಲನೇ ಕಲ್ಲು ಎರಡನೇ ಕಲ್ಲು ಆಯಿತು, ಅವರಿಗೆ ನೋವಾಗ್ತಾ ಇತ್ತು, ಅವರಿಗೆ ಏಟು ಬೇಡ ಆಗಿತ್ತು. ಸೊ ಹೀಗಾಗಿ ಅವ್ರು ಏನು ಮಾಡಿದ್ರು, ಶಿಲ್ಪಿ ಹತ್ರ ಕೇಳ್ಕೊಳ್ತಾರೆ ನಮಗೆ ಬಿಟ್ಟು ಬಿಡ ಅಂತ. ಶಿಲ್ಪಿ ಸಹ ಅಷ್ಟೇ ಮಾಡ್ತಾನೆ. ಆದರೆ ಕೊನೆಗೆ ಅವ್ರಿಗೆ ಏನಾಗುತ್ತೆ, ತುಂಬ ಆಸೆ ಬರುತ್ತೆ. ಓ, ನಾವು ಸಹ ನಮ್ಮ ಗೆಳೆಯನಾಗೆ ತಡ್ಕೊಂಡಿದ್ರೆ, ಸಹಿಸ್ಕೊಂಡಿದ್ರೆ ಇವತ್ತು ನಾವು ಒಳ್ಳೆ ಮೂರ್ತಿಗಳಾಗಿ ಇರ್ಬೋದಿತ್ತು ಅಂತ. ಆದರೂ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಚಾಲೆಂಜ್ ಬಿಡೋದಿಲ್ಲ, ಪ್ರಯತ್ನ ಬಿಡುವುದಿಲ್ಲ. ಅವ್ರೇನು ಮಾಡ್ತಾರೆ, ಪರವಾಗಿಲ್ಲ, ನಾವು ಮಾಡಿದ ತಪ್ಪಾಗಿದೆ, ನಾವು ಮತ್ತೊಂದು ಸರಿ ಹೋಗಿ ಶಿಲ್ಪಿಯನ್ನು ಕೇಳ್ಕೊಳ್ಳೋಣ, ನಮ್ಮನ್ನು ಸಹ ಒಳ್ಳೆ ಮೂರ್ತಿಯನ್ನಾಗಿ ಮಾಡಿ ಅಂತ. ಸೊ ಇಬ್ಬರು ಹೋಗ್ತಾರೆ. ಸೊ ಅದರಂತನೇ ಅವರು ಶಿಲ್ಪಿಯನ್ನು ಭೇಟಿ ಆಗ್ತಾರೆ, ಶಿಲ್ಪಿ ಹತ್ರ ಮಾತಾಡ್ತಾರೆ. ಸೊ ಶಿಲ್ಪಿಗೆ ತುಂಬ ಖುಷಿ ಆಗುತ್ತೆ, ಅವ್ರಿಗೆ ಬೇಜಾರಾಗೋದಿಲ್ಲ, ಸಿಟ್ಟು ಬರೋದಿಲ್ಲ. ಅವ್ರೇನು ಹೇಳ್ತಾರೆ, ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ ತಕ್ಷಣ ಶಿಲ್ಪಿಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿಯಲ್ಲಿ ಅವ್ರು ಏನು ಮಾಡ್ತಾರೆ, ಆಯಿತು ಅಂದ್ಬಿಟ್ಟು ಮತ್ತೆ ಕೆತ್ತನೆಯನ್ನು ಮಾಡ್ತಾರೆ ಅವರು. ಸೊ ಇವೆರಡು ಕಲ್ಲುಗಳನ್ನು ಅವ್ರು ಏನು ಮಾಡ್ತಾರೆ, ಮತ್ತೆ ಮೂರ್ತಿಯನ್ನು ತಯಾರು ಮಾಡ್ತಾರೆ. ಸೊ ಈಗ ಒಂದಲ್ಲ ಎರಡಲ್ಲ 3 ಮೂರ್ತಿಗಳನ್ನಾಗಿ ಆ ಶಿಲ್ಪಿ ಮಾಡ್ತಾನೆ. ಸೊ ಅವರು ಎಕ್ಸಿಬಿಷನ್ಗಂತ ಇಟ್ಟಿರ್ತಾರೆ. ಸೊ ಜನ ಬಂದು ಅವುಗಳನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಕಣ್ತುಂಬ ನೋಡ್ತಾರೆ, ಅವುಗಳ ಸೌಂದರ್ಯನ ಕಣ್ತುಂಬ ನೋಡಿ ಆ ಕಲ್ಲುಗಳನ್ನು ಹೊಗಳ್ತಾರೆ. ಅದೇ ರೀತಿ ಅದನ್ನು ಮಾಡಿದಂಥ ಶಿಲ್ಪಿಯ ಮೆಚ್ಚುಗೆಯನ್ನು ಅವರು ತೋರ್ಪಡಿಸ್ತಾರೆ. ಸೊ ಲಾಸ್ಟಿಗೆ ಜನರು ಶಿಲ್ಪಿಯನ್ನು ಅಭಿನಂದನೆ ಮಾಡ್ತಾರೆ, ಅಂದರೆ ಎಷ್ಟು ಒಳ್ಳೆ ಮಾಡಿದ್ದಾರೆ ಅಂತ ಶಿಲ್ಪಿಗೂ ಸಹ ಅವರು ಹೊಗಳ್ತಾರೆ. ಸೊ ಡಿಯರ್ ಚಿಲ್ಡ್ರನ್, ಈ ಪಾಠದಿಂದ ನಾವು ಕಲಿಯೋದೇನಂತಂದರೆ, ಅಫ್ಕೋರ್ಸ್ ನಾವು ತಪ್ಪು ಮಾಡೋದು ಸಹಜ, ನಾವು ತಪ್ಪನ್ನು ಸಹಜವಾಗಿ ಮಾಡ್ತೇವೆ, ಆದರೆ ಅದನ್ನು ತಿದ್ದಿಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು. ಈಗ ಮೊದಲನೇ ಕಲ್ಲು ಎರಡನೇ ಕಲ್ಲು ಆಯಿತು, ಅವ್ರಿಗೆ ಫಸ್ಟಿಗೆ ನೋವಾಗ್ತಾ ಇತ್ತು. ಆಮೇಲೆ ಅವರು ತನ್ನ ಗೆಳೆಯನಿಂದ ಅವರು ಪಾಠ ಕಲ್ತ್ಕೊಳ್ತಾರೆ. ಆಯಿತು, ಎಷ್ಟು ನೋವಾದರೂ ಕಷ್ಟ ಆದರೂ ನಾವು ಸಹಿಸ್ಕೊಳ್ತೇವೆ, ನಾವು ಸಹ ಅವನಂಗೆ ಆಗಬೇಕು ಅಂತ ಅವರಲ್ಲಿ ಏನಾಗುತ್ತೆ, ಒಂದು ಆಸೆ ಹುಟ್ಕೊಳ್ಳುತ್ತೆ. ಸೊ ಡಿಯರ್ ನಾನೇನು ಹೇಳೋದೇನಂತಂದರೆ, ನಮ್ಮಲ್ಲಿ ನಾವು ಸಹ ಆ ರೀತಿಯ ಒಂದು ಪ್ರಯತ್ನ ನಮ್ಮಲ್ಲಿರಬೇಕು. ಓಕೆ, ಇವತ್ತು ನನ್ನಿಂದ ಆಗಲಿಲ್ಲ ಆದರೂ ನಾಳೆ ನಾನು ಪ್ರಯತ್ನ ಪಡಬೇಕು. ನಾಳೆ ಸಹ ಆಗಲಿಲ್ವಾ, ಮತ್ತೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ನಾನು ಜೀವನದಲ್ಲಿ ಸಕ್ಸಸ್ ಆಗೋವರೆಗೂ ಸಹ, ಯಶಸ್ವಿ ಆಗುವವರೆಗೆ ನಾನು ನನ್ನ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಸೊ ಯಾರಿಗೆ ಹೆದರಿ ಕೂತ್ಕೊಳ್ಳೋದಿಲ್ಲ, ಯಾರೋ ಏನೋ ಹೇಳ್ತಾರೆ ನನ್ನ ಬಗ್ಗೆ ಅಂತ ನಾವು ಹಿಂದೆ ಕೂತ್ಕೊಳ್ಳೋದಿಲ್ಲ, ಅಥವಾ ನಾನು ಏನಾದರೂ ಹೇಳಿದರೆ ಜನ ನಗ್ಬೋದು ಅಂತ ನಾನು ಯೋಚನೆ ಮಾಡೋದಿಲ್ಲ. ನಂದು ಗುರಿ ಏನಿರಬೇಕಂದ್ರೆ, ನಾನು ನನ್ನ ಜೀವನದಲ್ಲಿ ನಾನು ಏನನ್ನು ಮಾಡಬೇಕು ಅಂದುಕೊಂಡಿದ್ದೇನೋ ಅದನ್ನು ಮಾಡುವಂಥ ಛಲ ನಮ್ಮಲ್ಲಿರಬೇಕು. ಸೊ ಅದಕ್ಕೆ ಶಿಲ್ಪಿ ಅಂತ ಒಬ್ಬ ಸಪೋರ್ಟ್ ನಮಗಿರಬೇಕು. ಸೊ ಆಲ್ರೆಡಿ ನಿಮಗಿದ್ದಾರೆ, ತಂದೆ ತಾಯಿ ಇದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ, ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ. ಸೊ ಇವರೆಲ್ಲ ನಿಮ್ಗೇನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ನಾವುಗಳು ರೆಡಿ ಆಗಬೇಕು, ನಾವು ಸ್ಟೂಡೆಂಟ್ಗಳು ರೆಡಿ ಆಗಬೇಕು. ಮನೆಯಲ್ಲಿ ತಂದೆ ತಾಯಿ ತುಂಬ ಸಪೋರ್ಟ್ ಕೊಡ್ತಾರೆ, ಸ್ಕೂಲಲ್ಲಿ ಶಿಕ್ಷಕರು ಸಪೋರ್ಟ್ ಕೊಡ್ತಾರೆ. ಸೊ ಎಲ್ಲ ರೀತಿಯಲ್ಲಿ ಸಪೋರ್ಟ್ ನಮಗಿರಬೇಕಾದ್ರೆ ನಾನು ಒಳ್ಳೆ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಕಷ್ಟ ಮನುಷ್ಯನಿಗೆ ಸಹಜ, ಕಷ್ಟ ಮನುಷ್ಯನಿಗೆ ಬರುವಂಥದ್ದು ಒಂದು ಸಹಜ, ಅದು ಬರ್ತದೆ ಹೋಗ್ತದೆ. ಆದರೆ ನಾನು ಅಥವಾ ನೀವು ಏನು ಮಾಡಬೇಕು, ಅದನ್ನು ಸಹಿಸ್ಕೊಳ್ಳುವಂಥ ಮನಸ್ಸು ನಮ್ಮಲ್ಲಿರಬೇಕು. ಆಯಿತು, ಇವತ್ತೊಂದಿನ ಕಷ್ಟಪಟ್ಟರೆ ನಾಳೆ ನನಗೆ ತುಂಬ ಸಂತೋಷ ಇರುತ್ತೆ, ಖುಷಿ ಇರುತ್ತೆ, ಆನಂದ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು.
ಸೊ ಡಿಯರ್ ಚಿಲ್ಡ್ರನ್, ಈ ಪಾಠದಿಂದ ಕಲ್ತ್ಕೊಳ್ಳೋದೇನಂತಂದರೆ, ಇದು ಕಲ್ಲುಗಳಾಗಿ ಇರದೆ ಆ ಕಲ್ಲುಗಳ ಒಂದು ಸಹನೆ, ತಾಳ್ಮೆ ಅದು ನಿಮ್ಮಲ್ಲಿ ಬರಬೇಕು, ನನ್ನಲ್ಲಿ ಬರಬೇಕು. ಅಂದರೆ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ. ಸೊ ಡಿಯರ್ ಚಿಲ್ಡ್ರನ್, ಇಲ್ಲಿಗೆ ಈ ಪಾಠ ಮುಗೀತದೆ. ಸೊ ಮುಂದಿನ ಪಾಠದಲ್ಲಿ ರೀಡಿಂಗ್ ಮಾಡೋಣ, ಅದೇ ರೀತಿ ಕ್ವಶನ್ ಆನ್ಸರ್ಸ್ ಎಲ್ಲ ಡಿಸ್ಕಸ್ ಮಾಡೋಣ. ಪ್ಲೀಸ್ ಪಾಠವನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಪದೇ ಪದೇ ವಿಡಿಯೋಗಳನ್ನು ನೋಡಿ, ವಿಡಿಯೋ ನಿಮ್ಮಲ್ಲೇ ಇರುತ್ತೆ, ವಿಡಿಯೋಗಳನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ನಾವು ಎಲ್ಲರೂ ಕಲ್ಲು ಆಗಿರದೆ ನಮ್ಮನೆ ನಾವು ಒಳ್ಳೆಯ ಮೂರ್ತಿಗಳಾಗಿ, ಒಳ್ಳೆಯ ಪ್ರಜೆಗಳಾಗಿ ಈ ಒಂದು ಸಮಾಜದಲ್ಲಿ ಜೀವಿಸಲಿಕ್ಕೆ ನಮಗೆ ಒಳ್ಳೆಯ ಬುದ್ಧಿ, ಶಕ್ತಿ ಎಲ್ಲ ನಮಗೆ ದೇವರು ಕೊಟ್ಟಿದ್ದಾರೆ. ಅಥವಾ ನಾವು ಆ ರೀತಿ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ದೇವರು ಆಶೀರ್ವದಿಸ್ತಾರೆ. ಅದರಿಂದ ನಾವೇನು ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶದಲ್ಲಿ ಜೀವಿಸಲಿಕ್ಕೆ. ಓಕೆ.